ವಿದ್ಯಾರ್ಥಿನಿಯರಿಂದ ಉನ್ನತ ಸಮಾಜದ ಗೌರವವನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ಗುರು ಮತ್ತು ತಂದೆ ತಾಯಿ ಮುಖ್ಯ ಅನ್ನುವಂಥದ್ದು. ಆ 4 ಗೋಡೆಗಳ ಮಧ್ಯೆ ಮನೆಯಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಗುರುಗಳು, ಮನೆಯಲ್ಲಿ ಮೊದಲ ಗುರು ತಂದೆ ತಾಯಿ ಅನ್ನುವಂಥದ್ದು ಯಾವ ರೀತಿ ಇರ್ತದೋ ಅದಕ್ಕೆ ಮಕ್ಕಳಲ್ಲೇ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅನ್ನುವಂಥದ್ದು. ನಮ್ಮ ಪ್ರಾಂಶುಪಾಲರು ಹೇಳ್ತಾ ಇದ್ರು, ನಮ್ಮ ಸಂಸ್ಥೆ ಈಗ ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದೀವೋ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ದಾಖಲಾಗುವಂತ ಕಾರ್ಯಕ್ರಮ ಆಗಿರ್ತದೆ ಅನ್ನುವಂಥದ್ದು ಕೂಡ ಎಲ್ಲಾ ವಿದ್ಯಾರ್ಥಿಗಳು ಮನದಟ್ಟಾಗಿಟ್ಕೋಬೇಕು. ಯಾಕಂದ್ರೆ ಈ ಸಂಸ್ಥೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಇರುವಂತ ಸಂಸ್ಥೆ ಆಗಿರುವಂಥದ್ದು. ಈ ಪ್ರತಿ ಕಾರ್ಯಕ್ರಮ ಅನ್ನುವಂಥದ್ದು ಕೂಡ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಥಾಯ್ಲ್ಯಾಂಡ್ ಅಲ್ಲಿ ಇದೆ ನಮ್ದು, ಅಮೆರಿಕದಲ್ಲೇ ಈ ಸಂಸ್ಥೆ ಆಗಿರುವಂಥದ್ದು, ಪ್ಯಾರಿಸ್ ನಲ್ಲಿದೆ ಅನ್ನುವಂಥದ್ದು, ಫ್ರಾನ್ಸ್ ಅಲ್ಲಿದೆ ಅನ್ನುವಂಥದ್ದು. ಈ ಸಂಸ್ಥೆ ನಾವು ಏನ್ ಕಾರ್ಯಕ್ರಮ ಮಾಡ್ತೀವೋ ಇದು ಅಲ್ಲಿಗೆ ಮುಟ್ತಾ ಇರ್ತದೆ ಅನ್ನುವಂಥದ್ದು. ನಾವು ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಸಂಸ್ಥೆ ಎಲ್ಲಿದೆಯೋ ಇಡೀ ವಿಶ್ವದಲ್ಲಿ ಡಿಸೆಂಬರ್ 10 ಅನ್ನುವಂಥದ್ದು ಒಂದು ವಿಜೃಂಭಣೆಯಿಂದ ಮಾನವ ಹಕ್ಕುಗಳ ಬಗ್ಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇರ್ತಾರೆ ಅನ್ನುವಂಥದ್ದು. ಇದು ಯಾಕೆ ಮಾಡಬೇಕು ಅನ್ನುವಂಥದ್ದು, ಯಾಕಂದ್ರೆ 1948ರಲ್ಲಿ ಪ್ಯಾರಿಸ್ಸಿನಲ್ಲಿ ಇದನ್ನ ತಗೊಳ್ತಾರೆ, ಘೋಷಣೆ ಮಾಡ್ತಾರೆ. 1950 ಡಿಸೆಂಬರ್ 10 ವಿಶ್ವಸಂಸ್ಥೆಯಲ್ಲಿ ಅನಧಿಕೃತವಾಗಿ ಇದನ್ನ ನೋಂದಣಿ ಮಾಡಿ ಅವತ್ತಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಒಂದು ಹಬ್ಬವಾಗಿ ಆಚರಣೆ ಮಾಡುವಂತ ಕಾರ್ಯಕ್ರಮ ಆಗ್ತಾ ಇರ್ತದೆ ಅನ್ನುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿರುವಂತ ಸಂದರ್ಭ, ಈ ಭೂಮಿಯ ಮೇಲೆ ಪ್ರತಿಯೊಬ್ಬ ಜೀವಿಗಳು ಕೂಡ ಬದುಕುವ ಹಕ್ಕಿದೆ. ಆದ್ರೆ ಸ್ವತಂತ್ರವಾಗಿ ತಮಗೆ ಬೇಕಾದ ಹಾಗೆ ಬೇಕಾದದ್ದನ್ನ ತಿನ್ನುವ ಅಥವಾ ವಾಸಿಸುವ ಎಲ್ಲೆಂದರಲ್ಲಿ ಓಡಾಡುವ ಹಕ್ಕಿದೆ. ಇದನ್ನ ಮಾನವ ಹಕ್ಕುಗಳೆಂದು ಕರೆಯಲಾಗುತ್ತದೆ. ಆದರೆ ಇವೆಲ್ಲವೂ ಕೂಡ ಕಾನೂನಿನ ಸಂವಿಧಾನದ ಅಡಿಯಲ್ಲಿ ಇರ್ತದೆ ಅನ್ನುವಂಥದ್ದು ನೀವೆಲ್ಲರೂ ಗಮನಿಸಬೇಕಾಗ್ತಾ ಇರ್ತದೆ ಅನ್ನುವಂಥದ್ದು. ಯಾಕಂದ್ರೆ ನಾವು ಯಾಗಂದ್ರೆ ಹಾಗೆ ವಾಸ ಮಾಡುವಂಥದ್ದು, ಯಾಗಂದ್ರೆ ಹಾಗೆ ಊಟ ಮಾಡುವಂಥದ್ದು. ನಮ್ಮ ಮನೆಯಲ್ಲಿ ನಾವು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಟೇಬಲ್ ಇದೆ, ನಾವು ಹೋಟ್ಲಿಗೆ ಹೋದ್ರೆ ಒಂದು ಚೇರ್ ಇರ್ತದೆ, ಆದ್ರೆ ನಾವೇ ದುಡ್ಡು ಕೊಡ್ತೀವಿ ಆ ನಮ್ಮ ತಿಂಡಿಗೆ. ಹಂಗಂತ ಟೇಬಲ್ ಮೇಲೆ ಕೂತ್ಕೊಂಡು ಕಾಲು ಚೇರ್ ಮೇಲೆ ಹಾಕೊಂಡು ಊಟ ತಿನ್ನಂಗಿಲ್ಲ. ಅದಕ್ಕೊಂದು ಶಿಸ್ತು ಇರ್ತದೆ. ನಿಮ್ಮ ಮನೆಯಲ್ಲಿ ನೀವು ಯಾಕೆ ಬೇಕಾದ್ರೂ ಇರ್ಬೋದು ಅನ್ನುವಂಥದ್ದು. ಮನೆಯಲ್ಲೂ ಅಷ್ಟೇ ಆಗ ಹೊರಗಡೆ ನಮ್ಮ ವಸತಿಯಿಂದ ಹಿಡಿದು ನಮ್ಮ ಉಡುಗೆ ತೊಡುಗೆಯಿಂದ ಸಮಾಜದಲ್ಲಿ ನಮ್ಗೆ ಹಕ್ಕಿದೆ ಅಂತೇಳಿ ನಾವು ಯಾವ ರೀತಿ ನಡಿಬೇಕಂದ್ರೆ ಕಾನೂನಿನ ಚೌಕಟ್ಟಿನಲ್ಲೇ ನಡಿಬೇಕಾಗ್ತಾ ಇರ್ತದೆ ಅನ್ನುವಂಥದ್ದು. ಅದಕ್ಕಾಗಿ ಇಲ್ಲಿ ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು. ಆಹಾರ, ಶಿಕ್ಷಣ, ವೈದ್ಯಕೀಯ, ಮತ್ತೊಂದು ಕಡೆ ಸಮಾನತೆ, ವೈಯಕ್ತಿಕ ಸ್ವಾತಂತ್ರ್ಯ, ಗುಲಾಮಗಿರಿತನ ವಿರುದ್ಧ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡುವಂಥದ್ದು. ಮುಖ್ಯವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ರೀತಿ ಇರಬೇಕಂದ್ರೆ ಸಮಾಜದ ಏಳಿಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡುವಂತ ಒಂದು ಗುಣ ನಾವು ಅದನ್ನ ಬಳಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಮರೆಯೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಮನುಷ್ಯ ಈ ಹಕ್ಕುಗಳನ್ನ ಸಂರಕ್ಷಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನಾವು ಯಾವ ರೀತಿಯಾಗಿ ದಮನೀಯವಾಗಿರುವಂತ ಮನುಷ್ಯತ್ವ ಕಾಣಿಸ್ಕೊಡ್ತಾ ಇರ್ತದೆ. ಪ್ರತಿ ವರ್ಷ ನಾವು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಯಾಕೆ ಅನ್ನುವಂಥದ್ದು ರಾಷ್ಟ್ರೀಯ ಹಬ್ಬಗಳ ರೀತಿಯಲ್ಲಿ ಇದು ಒಂದು ಸರ್ಕಾರ ಮಾಡೋದಿಲ್ಲ. ಕಾರಣ ಯಾಕಂದ್ರೆ ಈ ರಾಷ್ಟ್ರೀಯ ಹಬ್ಬಗಳು ಇತ್ತೀಚಿನ ದಿನಗಳಲ್ಲಿ ಯಾವ ಮಟ್ಟಕ್ಕಾಗಿದೆ ಅನ್ನುವಂತ ಸಂದರ್ಭ ಆಗಿರುವಂತ ಸನ್ನಿವೇಶ ಆಗಿರುವಂಥದ್ದು. ಅದು ಜಾತಿ, ಮತ, ಭೇದ ಅನ್ನುವಂತ ಮಟ್ಟಕ್ಕೆ ತೆರಿಗೆ ಹೋಗ್ತಾ ಇದೆ. ನಿನ್ನೆ ತಾನೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು ನಮಗೆ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಪ್ರಮಾಣ ಮಾಡುವಾಗ ಅವರವರ ದೈವ, ಅವರ ಜಾತಿ, ಮತದ ಬಗ್ಗೆ ಪ್ರಮಾಣ ಮಾಡ್ತಾರೆ. ಅದಕ್ಕೆ ಬದಲು ಅಂಬೇಡ್ಕರ್, ಬಸವ, ಬುದ್ಧ ಇವರ ಮೇಲೆ ಪ್ರಮಾಣ ಮಾಡಬೇಕು ಅನ್ನುವಂತ ನಮ್ಮ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ ಅನ್ನುವಂಥ ಕಾರಣ ನಮ್ಮ ಸಂಸ್ಥೆಯಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಿಂದ ಹಿಡಿದು ಹೈಕೋರ್ಟಿನ ನ್ಯಾಯಾಧೀಶರಿಂದ ಹಿಡಿದು ಮತ್ತೆ ವಕೀಲರು ಎಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಸಂಸ್ಥೆ ನಿಮ್ಗೆ ಉಚಿತವಾಗಿ ಸಾರ್ವಜನಿಕ ಕಾನೂನು ಬೇಕಂದ್ರೆ ಇಡೀ ಭಾರತ ದೇಶದಲ್ಲಿ ತಮ್ಮ ಚೌಕಟ್ಟಿನಲ್ಲಿ ವಕೀಲರನ್ನ ಉಚಿತವಾಗಿ, ಯಾಕಂದ್ರೆ ನಮ್ಮಲ್ಲಿ ಎಲ್ಲ ವಿಂಗ್ಸ್ ಅನ್ನುವಂಥದ್ದು ಇರ್ತದೆ ಅನ್ನುವಂಥ ಸಂದರ್ಭ ಆಗಿರುವಂಥ ಸನ್ನಿವೇಶ ಆಗಿರುವಂಥದ್ದು. ಅಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ಸಹಕಾರ ಕೊಡ್ತೀವಿ ಅನ್ನುವಂಥ ಸನ್ನಿವೇಶ ಆಗಿರುವಂಥದ್ದು. ಯಾಕಂದ್ರೆ ಉಚಿತವಾಗಿ ನಾವು ಕೊಡುವಂಥದ್ದು. ಯಾಕಂದ್ರೆ ರಾಜ್ಯಪಾಲರಿಂದ ರಾಷ್ಟ್ರಪತಿಯವರೆಗೂ ನಮ್ಮ ಸಂಸ್ಥೆಯವರೆಗೆ ಅಲ್ಲಿ ನಮ್ಮದೇ ಆದ ವಿಂಗ್ ಇರ್ತದೆ. ನಿಮ್ಮ ಕೇಂದ್ರ ಗೃಹ ಸಚಿವರ ಕಚೇರಿಯಲ್ಲಿ ನಮ್ಮ ಸಂಸ್ಥೆಯೊಬ್ಬರು ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಇದು 12 ವರ್ಷಗಳಾಗಿದೆ. ನಮ್ಗೆ ಅಲ್ಲಿಂದ ಏನ್ ಬೇಕು ಅನ್ನುವಂಥದ್ದು ನಾವು ಯಾಕಂದ್ರೆ ಹಾಗೆ ನಮ್ಮ ವೇದಿಕೆಗಳನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ಮುಕ್ತ ವೇದಿಕೆಗಳಾಗಿ ಮಾಡುವಂಥದ್ದು ನಮ್ಮದೊಂದು ಸಂಸ್ಥೆಯ ಮುಖ್ಯ ಗುರಿ ಆಗಿರುವಂಥದ್ದು. ನೋಡಿ, ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನ್ಯಾಯಾಧೀಶರು, ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, SP ಇಂಥವರೇ ನಮ್ಮ ಕಾರ್ಯಕ್ರಮಗಳನ್ನ ಅತಿಥಿಗಳಾಗಿ ಆಹ್ವಾನ ಮಾಡ್ತೀವಿ ಅನ್ನುವಂಥದ್ದು. ಇವತ್ತು ನಮ್ಮ ಜಡ್ಜಸ್ ಬರಬೇಕಾಗಿತ್ತು, ಆದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಒಬ್ಬರೇ ಇರೋದಕ್ಕೋಸ್ಕರ ಅವರ ಒತ್ತಡದಿಂದ ಕಾರ್ಯಕ್ರಮನ ಮುಗಿಸಿ ಅಲ್ಲಿಗೆ ಹೋಗಿ ಕಾರ್ಯಕ್ರಮವನ್ನು ನೀವು ಮಾಡ್ಕೊಳ್ಳಿ ಅನ್ನುವಂತ ಸನ್ನಿವೇಶ ಆಗಿರುವಂಥದ್ದು. ಯಾಕಂದ್ರೆ ಅಧಿಕಾರಿ ಆಗಿರುವಂಥದ್ದು ತನ್ನ ಕರ್ತವ್ಯದಲ್ಲಿ ಅನ್ನುವಂತ ಸಂದರ್ಭ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಭ್ರಷ್ಟಾಚಾರ ಮಾಡುವವರಿಗೆ ಶಿಕ್ಷೆಯ ಮೇಲೆ ಭಯ ಇಲ್ಲದೆ ಇರುವಂತ ಪರಿಸ್ಥಿತಿ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆ. ನಾವು ರಾಜಕೀಯ ವ್ಯಕ್ತಿಗಳನ್ನು ಕಂಡಾಗ ಗಾಂಧಿನೇ ಜೈಲಿಗೆ ಹೋಗಿ ಬಂದಿದ್ದಾರೆ, ನಾವೇನ್ ಬಿಡು ಅನ್ನುವಂತ ಮಾತಲ್ಲಿ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಒಂದು ಉದಾಹರಣೆಗಳು ಹೇಳುವಂಥದ್ದಾದ್ರೆ, ಜೈಲಿಗೆ ಹೋಗಿ ಬಂದವರನ್ನ ಸ್ವಾಗತ ಮಾಡಿ ಮೆರವಣಿಗೆ ಮಾಡುವಂತ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕಿ ಹೊರಟಂತ ಸಂದರ್ಭ. ಮನುಷ್ಯನಿಗೆ ಕುವೆಂಪು ಹೇಳದಂಗೆ ಮೊದಲು ಮಾನವನಾಗಿರ್ಬೇಕು, ಜಾತಿ ಮತ ಮುಖ್ಯ ಅಲ್ಲ, ಮನುಷ್ಯತ್ವ ಬೆಳೆಸ್ಕೊಳ್ಬೇಕು ಅನ್ನುವಂತ ಸಂದರ್ಭ. ಅಲ್ಲ, ಜನರಲ್ಲಿ ನೈತಿಕ ಮೌಲ್ಯಗಳು ಮರೆಯಾಗುತ್ತಿದೆ. ಕಾರಣ ಅಪರಾಧ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬರ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ರಾಜ್ಯದ ಮೂಢ ಹಗರಣವನ್ನ ತಗೊಂಡಾಗ ಖುದ್ದಾಗಿ ಉಚ್ಚ ನ್ಯಾಯಾಲಯ ಅವರು ನಿರ್ದೇಶನ ಕೊಡ್ತಾರೆ, ನೀಡಿದ್ದರೂ ಕೂಡ ಮಂಡತನ ಪ್ರದರ್ಶನ ಮಾಡ್ತಾ ಇರುವಂತ ಸಂದರ್ಭ ಆಗಿರುವಂತ ಸನ್ನಿವೇಶ ಆಗಿರುವಂಥದ್ದು. ಕಾರಣ ಇಷ್ಟೇ. ಯಾಕೆ ಅಂದ್ರೆ ಭ್ರಷ್ಟಾಚಾರದಿಂದ ಶ್ರೀಮಂತರಾಗಬಹುದೇ ಹೊರತು, ಭ್ರಷ್ಟಾಚಾರ ಮಾಡಿ ಶ್ರೀಮಂತರಾಗಬಹುದೇ ಹೊರತು, ಆದ್ರೆ ನೆಮ್ಮದಿಯ ಬದುಕು ಸಿಗಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನಮ್ಮ ವೇದಿಕೆಯಿಂದ ನಾವು ಹೇಳೋದಕ್ಕೆ ಸಿದ್ಧ ಇದ್ದೀವಿ. ಭ್ರಷ್ಟಾಚಾರ ಮಾಡಿ ಹಣ ಮಾಡಬಹುದು, ನೆಮ್ಮದಿ ಅಂತೂ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನಾವು ಹಲವಾರು ಶಾಲಾ ಕಾಲೇಜು, ನೂರಾರು ಶಾಲಾ ಕಾಲೇಜುಗಳಿಗೆ ಹೋಗಿದ್ದೀವಿ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಹೊಸ ಕಾನೂನನ್ನ ತರುವ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರುವಂಥದ್ದು ಸಂವಿಧಾನದಲ್ಲಿ ಎಷ್ಟೆಲ್ಲ ಕಾನೂನುಗಳು ಬೇಕೋ ಮಾಡಿ ಇಟ್ಟು ಹೋಗಿದ್ದಾರೆ. ಇನ್ನ ಮುಂದೆ ಪೀಳಿಗೆಗಳಿಗೂ ಬೇಕಾಗಿರುವಂಥದ್ದು. ಆದರೆ ಅವರ ಕೈ ಇನ್ನ ಚಿತ್ರ ಹೀಗೆ ತೋರಿಸ್ತಾ ಇದೆ. ಒಂದು ಕಂಕಳಲ್ಲಿ ಪುಸ್ತಕ ಇದೆ, ಬುಕ್ ನೋಡ್ತಿದ್ದಾರೆ ಎಲ್ಲಾ ಚಿತ್ರಗಳಲ್ಲಿ. ಕಾರಣ ಇಷ್ಟೇ, ಆ ಸಂವಿಧಾನವನ್ನ ಕಾನೂನನ್ನ ಕರೆಕ್ಟ್ ಆಗಿರುವಂತ ಕೈಗೆ ಸಿಗ್ತಾ ಇಲ್ಲ ಅನ್ನುವಂತ ಕೊರಗು ನಮ್ಮಲ್ಲಿ ಕಾಯ್ತಾ ಇದೆ ಅನ್ನುವಂಥ. ಆ ಕಾನೂನನ್ನ ಕೈಗೆತ್ಕೊಂಡಂತವರನ್ನ ಹಲವಾರು ರೀತಿಯಾಗಿ ದೇವರುಗಳಾಗಿ ನಾವು ಕಾಣ್ತಾ ಇದ್ದೀವಿ ವ್ಯಕ್ತಿಗಳನ್ನ. SP ಸಾಂಗ್ಲೆಯನ್ನ ತಗೊಳ್ಳಿ, ನಮ್ಮ DK ರವಿ ಅಂತಿದ್ರು, ದಿವಂಗತರಾಗಿರುವಂತವ್ರು. ಸುಮಾರು ಜನ ನಾವು ತಗೊಳ್ಬೋದು ಕಾನೂನನ್ನ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಆಗಿರುವಂತ ನಾವು ಹುಡುಕಿ ನೋಡಿದಾಗ ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಅವರು ನೊಂದಿದ್ರು ಸ್ವತಃ. ತನ್ನ ಸುತ್ತಮುತ್ತ ಬಡ ಜನತೆಗೆ ಯಾವ ರೀತಿ ನೊಂದುತ್ತಾ ಇದ್ರು, ನೋವಿತ್ತು, ಅದನ್ನ ಸಂವಿಧಾನದಲ್ಲಿ ಬರೆದು ತೋರಿಸಿದ್ರು. ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದೇವಸ್ಥಾನದಲ್ಲಿ ಗರ್ಭಗುಡಿ ಅಂತ ಮೊದಲು 2 ಜಾತಿಗಳಿಗಿದ್ದಂತ ಕಾಲ, ಇವತ್ತು ಗರ್ಭಗುಡಿಯಲ್ಲಿ ಇರುವಂತ ವಿಗ್ರಹ ಅಂದ್ರೆ ನಾವೆಲ್ಲ ಮೊದಲಿಗೆ ನೀವೆಲ್ಲ ಓದಿರ್ತೀರಾ, ಮೊದಲ ಶಿಕ್ಷಣ ಎಲ್ರಿಗೂ ಇರಲಿಲ್ಲ, ಕ್ಷೇತ್ರ ಇದ್ದೀವಿ. ಇವತ್ತು ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕಂದ್ರೆ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿ ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅನ್ನುವಂಥದ್ದು. ಆ ದೇವಸ್ಥಾನಕ್ಕೆ ಯಾವತ್ತು ಅವ್ರನ್ನ ಕರೆಸಲಿಲ್ವೋ, ಇವತ್ತು ಅದೇ ಗರ್ಭಗುಡಿಯಲ್ಲಿ ಅಂಬೇಡ್ಕರ್ ಇದ್ದಾನೆ, ನಾವು ಮುಂದೆ ಹೊರಗಡೆ ಇದ್ದೇವೆ. ಈಗ ದೇವಸ್ಥಾನಗಳಲ್ಲಿ ಪೂಜೆ ಮಾಡಕ್ಕೆ ಎಲ್ಲರೂ ಹೋಗುವಂತ ಕಾಲ ಇವತ್ತು ಬಂದಿದೆ ಅನ್ನುವಂಥದ್ದು. ಶಾಲೆಗಳಿಗೆ ಇವತ್ತು ಎಲ್ಲರೂ ಹೋಗುವಂತ, ಯಾಕಂದ್ರೆ ಮಿಲಿಟರಿ ಶಾಲೆಯಲ್ಲಿ ಓದಿ ಆತನ ನೊಂದಿರುವಂತದನ್ನ, ಆ ನೋವು ಏನೆಲ್ಲ ಇತ್ತು, ಆ ನೋವನ್ನ ಸಂವಿಧಾನದ ಪ್ರಕಾರವಾಗಿ ಕಾನೂನನ್ನು ತಂದುಕೊಟ್ಟ ನನ್ನ ಯುವ ಪೀಳಿಗೆ, ಹಿಂದೆ ಬರುವಂತ ಜನ ಇದನ್ನ ತನ್ನ ಸಂವಿಧಾನದ ಜೊತೆಯಲ್ಲಿ ಬಂದಾಗ ಕಾನೂನನ್ನ ಪ್ರಶ್ನೆ ಮಾಡಿ ಅವರ ಹಕ್ಕನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಅಂತ ಸಂವಿಧಾನವನ್ನ ಕೊಟ್ಟೋದಂತ ವ್ಯಕ್ತಿ ಮಹಾನ್ ದಿವಂಗತರ ಅಂಬೇಡ್ಕರ್ನ ನೆನೆಸ್ಕೊಳ್ಬಹುದು ಅನ್ನುವಂಥದ್ದು. ಅದಕ್ಕೆ ನಿಮ್ಮನ್ನ ಯಾಕೆ ಈ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮಾಡ್ಕೊಳ್ತೀವಿ ಅಂದ್ರೆ, ಯಾಕಂದ್ರೆ 11.5 ವರ್ಷ ಆಗಿದೆ ನಮ್ಮ ಸಂಸ್ಥೆ ಆಗಿರುವಂಥದ್ದು. ನಾವ್ಯಾವ ಸಂಸ್ಥೆ ಇದುವರೆಗೂ ಕೂಡ ಬೆರಳು ತೋರಿಸ್ಕೊಳ್ಳೋದಿಲ್ಲ ನಮ್ಮ ಪದಾಧಿಕಾರಿಗಳು. ಯಾಕಂದ್ರೆ ನಮ್ಮ ನಾಲ್ವಡಿ ಅಲ್ಲಿದ್ದಾರೆ ನೋಡಿ, ಮೋಹನ್ ರಾವ್ ನಾಲ್ವಡಿ ಆಗಿರುವಂಥದ್ದು, LLB ಮಾಡಿರುವಂಥದ್ದು, ಈಗ ಹೈಕೋರ್ಟಿನಲ್ಲಿ ನಮ್ಮ ಕಾನೂನು ಸೇವಾ ಸಮಿತಿಯಲ್ಲಿ ಒಬ್ಬ ಸದಸ್ಯರವರು. ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ತಗೊಂಡಿರುವಂಥದ್ದು. ನಾವೇನೇ ಭ್ರಷ್ಟಾಚಾರ ಮಾಡಿದ್ರು ಮುಕ್ತವಾಗಿ ನಮ್ಮನ್ನೇ ಜೈಲಿಗೆ, ಉದಾಹರಣೆಗೆ ಶಿವಮೊಗ್ಗದಲ್ಲಿ ಒಬ್ಬ ಅಧ್ಯಕ್ಷರನ್ನ ಜೈಲಿಗೆ ಹಾಕಿದಂತ ಉದಾಹರಣೆ ನಮ್ಮ ಸಂಸ್ಥೆಗಿದೆ.
ಒಂದು ಅವ್ರು ತನಿಖೆ ಮಾಡ್ತೀವಿ, ತಕ್ಷಣ ಎತ್ಕೊಂಡೋಗಿ ಈಗ ಜೈಲಲ್ಲಿದ್ದಾರೆ, 9.5 ತಿಂಗಳಾಗಿದೆ, ಇದುವರೆಗೂ ಅವ್ರಿಗೆ ಬೇಲ್ ಕೊಡೋದಿಲ್ಲ. ನಮ್ಮ ಸಂಸ್ಥೆ ಆ ರೀತಿ ಕೆಲಸ ಮಾಡ್ತದೆ. ನಾವು ನೇರ ಪ್ರಶ್ನೆ ಮಾಡ್ತೀವಿ, ಅದನ್ನ ಕೇಳುವಂಥದ್ದು ಈ ಸಂಸ್ಥೆ ಆಗಿರುವಂತ ಅದಕ್ಕೆ ನಾವು ವಿಶ್ವಸಂಸ್ಥೆಯಲ್ಲಿ ನಮಗೆ ಆಗಿರುವಂತ ಒಂದು ಸ್ಥಾನ ಇರ್ತದೆ ಅನ್ನುವಂಥ. ಅದಕ್ಕೆ ಕಾನೂನು, ಸಂವಿಧಾನದ ಕಾನೂನನ್ನು ನಡೆಸುವವರು ಉತ್ತಮ ಪ್ರಜೆಯಾಗಿರಬೇಕು. ನಮ್ಮ ನೀವು ಹೊರಗಡೆ ಬರುತ್ತೆ, ಯಾಕಂದ್ರೆ ಸರಿಗಳಲ್ಲಿ ನಾವು ಸುಮಾರು ಸಂದರ್ಭದಲ್ಲಿ ಈ ನಮ್ಮ ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಎಲ್ಲ ಸಂಬಳ ಕೊಡೋದು ಸರ್ಕಾರಕ್ಕೆ ನಾವೆಲ್ಲ ಹೇಳ್ಕೊಡ್ತೀವಿ, ಸಾರ್ವಜನಿಕರ ಹಣ ಮತ್ತು ತೆರಿಗೆ ಅಂತ ಹೇಳ್ಕೊಡ್ತಾ ಇದ್ವಿ. ನಿಮ್ಮೂರ ಶಾಲೆ ಮೇಷ್ಟ್ರು 10 ಗಂಟೆಗೆ ಬರಬೇಕು, 11 ಗಂಟೆಗೆ ಬಂದ್ರೆ ನಾವು ಪ್ರಶ್ನೆ ಮಾಡುವ ಅಧಿಕಾರ ಇದೆ, ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. 3 ಗಂಟೆಗೆ ಹೊರಟೋಗ್ತಾ ಇದ್ದಾರೆ, ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮೂರು ತಾಲೂಕು, ಶ್ರೀನಿವಾಸಪುರ ತಾಲೂಕು 80 ಶಾಲೆಗಳಲ್ಲಿ ಈ ಸರಿ 1ನೇ ತರಗತಿಗೆ ಅಡ್ಮಿಷನ್ ಇಲ್ಲ, ದಾಖಲೆ ಇಲ್ಲ. ಕಾರಣ ಯಾರು? ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ದಿವಸಕ್ಕೆ 7,058 ರೂಪಾಯಿ ಸಂಬಳ, LPS ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪರ್ ಡೇ ಸಂಬಳ. ಆಶ್ಚರ್ಯ ಆಗ್ಬೋದು ನಿಮ್ಗೆ, ಇದೇನು ಸರ್ ಇಷ್ಟು ಕೊಡ್ತಾರ? ನಮ್ಮ ತಹಶೀಲ್ದಾರ್ಗೂ ಅಷ್ಟು ಬರಲ್ಲ, ಒಂದು ದಿವಸ ಲೆಕ್ಕ ಹಾಕೊಂಡು ಕಷ್ಟ ಇರ್ತದೆ. 1 ಲಕ್ಷ ಸಂಬಳ ತಗೊಳ್ತಾ ಇದ್ದಾರೆ ಪ್ರಾಥಮಿಕ ಮಾಸ್ಟ್ರು. ನಾನು ಯಾಕೆ 7,000 ಅಂದ್ರೆ ಅವ್ರ ಲೆಕ್ಕ ಹಾಕಿದ್ರೆ 3,000ದಿಂದ 4,000 ಅಂತಾರೆ. ನಮ್ಮ ಲೆಕ್ಕ, ನಮ್ಮ ಸಂಸ್ಥೆ ಲೆಕ್ಕ, 1 ವರ್ಷದಲ್ಲಿ 170 ದಿವಸ ಮಾತ್ರ ಅವ್ರ ಎಂಪ್ಲಾಯಿ, ಅಷ್ಟು ರಜೆಗಳಿರ್ತದೆ. 170 ಡಿವೈಡ್ ಮಾಡಿದ್ರೆ 7,058 ರೂಪಾಯಿ ಪರ್ ಡೇ ಬರ್ತಾ ಇದೆ. ಲೆಕ್ಕ ಹಾಕಿದ್ವಿ. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ವಿ ನಾವು ಶಿಕ್ಷಣ? ನಮ್ಮ ನ್ಯಾಯಾಧೀಶರು ಹೇಳ್ತಾರೆ, ಇದು ನಮ್ಮ ವಕೀಲರ ಸಂಘದ ಅಧ್ಯಕ್ಷರು, ಕೋರ್ಟ್ ಹೆಂಗಿರ್ತದೆ ಅದು ಉಚಿತ. ಫಸ್ಟ್ ಟೈಮು ಪ್ರಚಲಿತಕ್ಕೆ ಬಂದಿದ್ದು ಕ್ರಿಸ್ತ ಪೂರ್ವದಲ್ಲಿ. ಮನುಷ್ಯ ಆಗ್ತಾನೆ ಮನುಷ್ಯ ಆಗ್ತಾ ಇದ್ದ, ಅಥವಾ ಮನುಷ್ಯ ಆಗಕ್ಕೆ ಸ್ಟಾರ್ಟ್ ಮಾಡಿ 2-3 ಸಾವಿರ ವರ್ಷಗಳಾಗಿತ್ತು. ಆ ಟೈಮಲ್ಲಿ ಸೈರಸ್ ಅಂತ ಒಬ್ಬ ಕಿಂಗ್, ನಾನು ಕತೆ ಹೇಳ್ತೀನಿ ಕೇಳ್ಕೊಂಬಿಡಿ ಅಷ್ಟೇ. ಸೈರಸ್ ಅಂತ ಒಬ್ಬ ಕಿಂಗ್, ಪರ್ಷಿಯನ್ ಕಿಂಗ್, ಬ್ಯಾಬ್ಲೋನ್ ಇಂದ ಏನು ಗುಲಾಮರನ್ನ ಇಟ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಅವ್ರನ್ನ ತುಂಬ ಇಲ್ಟ್ರೀಟ್ ಮಾಡ್ತಾ ಇದ್ದಾಗ ಫಸ್ಟ್ ಟೈಮು ಅವ್ರನ್ನೆಲ್ಲನೂ ಸ್ವತಂತ್ರಗೊಳಿಸಿ ಅವ್ರನ್ನ ಸ್ವತಂತ್ರ ಅಂತ ಘೋಷಣೆ ಮಾಡಿದ್ರು. ಅದೇ ಮೊದಲ ಮಾನವ ಹಕ್ಕುಗಳು. ಅದನ್ನ ಅವನು ಒಂದು ಮಣ್ಣಿನ ಸ್ಲೇಟಲ್ಲಿ ಬರೆಸ್ತಾನೆ. ಸೊ ಸೈರಸ್ ಸಿಲಿಂಡರ್ ಅಂತಾನೆ ಫೇಮಸ್ ಆಗಿದೆ ಆ ಒಂದು ಇದು. ಸೊ ಆ ಮಣ್ಣಿನ ಸ್ಲೇಟಲ್ಲಿ ಬರೆಸಿ ಅದನ್ನ ಅದು ದ ಫಸ್ಟ್ ರೆಕಾರ್ಡ್. ನಾವು ನಮ್ಮ ಇತಿಹಾಸನ ಕೆದಕಿದಾಗ ಮನುಷ್ಯರಾಗಿ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಎರಡನೇದಾಗಿ ಈಗಾಗಲೇ ಹೊಸ ಕಾನೂನುಗಳು ಬಂದಿದೆ ಅಂತ ಹೇಳಿದ್ನಲ್ಲ, ಭಾರತೀಯ ಸಾಕ್ಷಿ ಅಧಿನಿಯಮ ಕೂಡ ಬಂದು, ಭಾರತೀಯ ಸಾಕ್ಷಿ ಅಧಿನಿಯಮದಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ 65 ಕ್ಲಾಸ್ A and B ಅಂತ ಇವಾಗ ಇಂಟ್ರೊಡ್ಯೂಸ್ ಮಾಡಿದೆ. ಮೊದಲು ಇರಲಿಲ್ಲ. ನಾನು ಫೋಟೋ ತೆಗೆದಿದ್ದೀನಿ, ನಾನು ವಿಡಿಯೋ ಇದ್ದೀನಿ ಅಂದರೆ ಅದಕ್ಕೆ ಮಾನ್ಯತೆ ಇರಲಿಲ್ಲ ಮೊದಲು ನ್ಯಾಯಾಲಯದಲ್ಲಿ. ಇವಾಗ ಅದನ್ನು ಸೇರಿಸಿದ್ದಾರೆ. ನಿನ್ನ ಮೊಬೈಲು ನಿನ್ನ ಹಿಸ್ಟ್ರಿಯನ್ನು ಹೇಳ್ತದೆ. ಬೆಳಗ್ಗೆ ನಿಮ್ಮೂರಲ್ಲಿ ಯಾವ ಟವರಿಂದ ಫೋನ್ ಮಾಡ್ತೀವಿ ಲೊಕೇಶನ್ ತೋರಿಸುತ್ತೆ. ಶ್ರೀನಿವಾಸರಿಗೆ ಬಂದೆ ಲೊಕೇಶನ್ ತೋರಿಸುತ್ತೆ. ಯಾವ ಟೈಮಿಂದ ಎಲ್ಲಿದೆ, ಯಾವ ಟವರಲ್ಲಿ ಮಾತಾಡಿದೆ, ಯಾರನ್ನು ಮಾತಾಡಿದೆ, ಏನು ಮಾತಾಡಿದೆ, ಯಾವುದೇ ಕ್ರೈಮ್ ಇರಲಿ ಅದೇ ಹೇಳುತ್ತೆ ನಿನ್ನ. ಎಸ್, ದರ್ಶನ್ ಸ್ವಯಂಕೃತ ಅಪರಾಧ ಎಲ್ಲ ಮೊಬೈಲಲ್ಲಿ ಯಾರ್ಯಾರು ಮೀಟ್ ಮಾಡಿದ, ಯಾರ್ಯಾರು ಕಲಿಸಿದ, ಯಾರ್ಯಾರು ನೋಡಿದ್ದ, ಯಾರ್ಯಾರು ಮಾಡಿ CC ಕ್ಯಾಮ್ರಾ ಸಿಗ್ತಾ. ನಮ್ಮ ಪ್ರಜ್ವಲ್ ರೇವಣ್ಣ ಅಂತ ಗೊತ್ತಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾ ಏನಾದ್ರೂ ಇದೆಯಾ ಸಾಕ್ಷಿ? ಒಬ್ರು ಬಂದ್ ಮಾಡಿವ್ರಿಲ್ಲ. ಬಟ್ ಏನ್ ಹೇಳ್ತಾ ಇದೆ, ಆತ್ಮ ರಿವ್ಯೂ ಮಾಡಿದ ಆತ್ಮ ಮೊಬೈಲಿಂದ ಬಂದಾಗತ್ತೆ, ಅದೇ ಎವಿಡೆನ್ಸ್ ಆಗಿದೆ. ಎಲ್ಲಿ ಸಿಗ್ತಾ? ಸಿಗ್ಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಮೊಬೈಲೇ ನಿನ್ನ ಜಾತಕನ ಆಚೆ ಇಡುತ್ತೆ ಅಂತ ಹೇಳ್ತೀನಿ. ಅದನ್ನು ಏನಕ್ಕೆ ಉಪಯೋಗಿಸ್ಬೇಕು, ಏತಕ್ಕೆ ಉಪಯೋಗಿಸ್ಕೊಂಡು ತಿಳ್ಕೊಂಡು ಮಾಡಿ. ಫೋನ್ ಇದೆ ಮಾತಾಡೋದು ಅದು ಮಾಡಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಆಯಿತು, ರಾತ್ರಿ 7 ಗಂಟೆ ಯಾರೋ ಇಲ್ಲಿಗಲ್ ಕಾಂಟ್ಯಾಕ್ಟ್ ಎತ್ಕೊಂಡು ಫಾರೆಸ್ಟ್ಗೆ ಹೋಗಿ ಆಕೆನ ಕೊಲೆ ಮಾಡಕ್ಕೆ. ಒಬ್ಬ ಆಸಾಮಿ 7 ಗಂಟೆ ಮೇಲೆ ಸುಮಾರು 5 ಸತಿ ಮಾಡಿದ್ದಾನೆ. ಕೊಲೆ ಮಾಡಿದವನಿಲ್ಲ, ಬಚ್ಚಿಟ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊಟ್ಟದ. ಇನ್ನೊಬ್ಬ ವ್ಯಕ್ತಿ ಆಕೆ ಫೋನ್ಗೆ ಪದೇ ಫೋನ್ ಮಾಡಿದ್ನು ರಾತ್ರಿ 10 ಗಂಟೆ ತನಕ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಮೊದಲ ಆಕೆ ಸತ್ತ ಮೇಲೆ ಕೂಡ ಯಾರ ಫೋನ್ ಬಂದಿದೆ ಹೋಗಿ ಅಂತ ಒಬ್ಬ ಅಮಾಯಕ
ಅವನ್ನ ಎತ್ಕೊಂಡು ಬಂದು ಹಿಡಿದು ಜೈಲಿಗೆ ಕಳಿಸ್ಬಿಟ್ರು. ಯಾಕಂದ್ರೆ ಪೊಲೀಸರು ಕೈ ತೊಳ್ಕೋಬೇಕಾಗಿತ್ತು. ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರೆ ಅಂತ ಮೇಲಧಿಕಾರಿಗಳು ಕೇಳ್ತಾರೆ. ಏನ್ ಮಾಡ್ಬೇಕು ಅವ್ರಿಗೆ ಅವ್ರು ಸಂಬಂಧ. ಇನ್ವೆಸ್ಟಿಗೇಷನ್ ಯಾವಾಗ ನಡೆಯೋದು? 2 ಮೂಲ ವಿಚಾರಣೆ ಬಂದಾಗ ಕೊಲೆ ಮಾಡಿದ ವ್ಯಕ್ತಿನೇ ಬೇರೆ ಆಗಿದ್ದ, ಜೈಲಿಗೆ ಹೋದ ವ್ಯಕ್ತಿನೇ ಬೇರೆ ಆಗಿದ್ದ. ಜೈಲಿಗೆ ಹೋದ ವ್ಯಕ್ತಿಗೂ ಆ ಕೊಲೆಗೆ ಯಾವುದೇ ಸಂಬಂಧ ಇಲ್ಲ. ಕಾರಣ ಮೊಬೈಲ್ ಫೋನ್ ಮಾಡಿದ್ದ. ಅದು ಸತ್ಯ. ಯಾಕೆ ಮಾಡ್ಬೇಕಾಗಿತ್ತು? ಆಯ್ತಾ? ಅದರಿಂದ ಮೊಬೈಲ್ನ ಇದೆ ಅಂತ ಬೇಕಾಬಿಟ್ಟು ಉಪಯೋಗಿಸೋದು ಬಹಳ ತಪ್ಪು. ಅದೇ ಮುಂದಿನ ಹಿಂಗಾಗುತ್ತೆ. ಈಗ ಟೈಮ್ ಆಗಿ